गुरुभ्यो नमः हरिः ओं। पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸೆ ಗುರುಜಿ ಮಾಡುವ ನಮಸ್ಕಾರಗಳು. ಈ ದಿನ ನಾವು ಸಾಪ್ತಾಹಿಕ ಭವಿಷ್ಯ ಅಂದರೆ ಇದೇ ಸೋಮವಾರ 15ರಿಂದ ಭಾನುವಾರ 21ನೇ ತಾರೀಕುವರೆಗೂ ಜೂನ್ 2026ರವರೆಗೂ ದ್ವಾದಶ ರಾಶಿಗಳು ಅಂದರೆ ಮೇಷರಾಶಿಯಿಂದ ಮೀನ ರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗುವಂಥದ್ದಾಗತ್ತೆ ಮತ್ತು ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಮತ್ತು ಏನೆಲ್ಲ ಪೂಜೆ ಪುನಸ್ಕಾರಗಳು ಮಾಡುವಂಥದ್ದಾಗತ್ತೆ ಮತ್ತು ಈ ವಾರದ ಒಂದು ವಿಶೇಷತೆ ಏನು, ಗ್ರಹಗಳ ಸ್ಥಿತಿಗಳ ಒಂದು ಅನುಕರಣೆ ಹೇಗಿರುತ್ತೆ ಅದೆಲ್ಲವನ್ನು ಈ ದಿನ ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಈ ಒಂದು ವಾರ, ಈ ಒಂದು ಸಾಪ್ತಾಹಿಕ ಭವಿಷ್ಯದ ಬಗ್ಗೆ ನೋಡಿಕೊಳ್ಳುವಂಥದ್ದಾದರೆ ಈ ಒಂದು ದಿನ ಅಂದರೆ ಈ ಒಂದು ಭಾನುವಾರ ದಿನ ಅಮಾವಾಸ್ಯೆ ಬಂದಿರೋದ್ರೂ ಸೋಮವಾರ ದಿನ ಅಮಾವಾಸ್ಯೆ ಇದೆ. ಸೋಮಯಾತಿ ಅಮಾವಾಸ್ಯೆ ಅದು ಸೋಮವಾರ ಬಂದಿದೆ ಹಾಗೂ ಅದು ಕೂಡ ಮಿಥುನ ರಾಶಿಯಲ್ಲಿ ಪ್ರಾರಂಭವಾಗಿದೆ. ಅಂದರೆ ಗ್ರಹಸ್ಥಿತಿಗಳಂತ ನೋಡೋದಾದರೆ ಅಮಾವಾಸ್ಯೆಯಿಂದ ಪ್ರಾರಂಭವಾಗುವಂಥದ್ದಾಗಿರುತ್ತೆ. ಅಂದರೆ ಮಿಥುನ ರಾಶಿಯಲ್ಲಿ ಈ ಅಮಾವಾಸ್ಯೆ ನಡೀತಾ ಇರೋದು ಸ್ವಲ್ಪ ಆಧ್ಯಾತ್ಮಿಕತೆಯಲ್ಲಿ ಜಾಸ್ತಿ ಒಲವು ದ್ವಾದಶ ರಾಶಿಗಳದ್ದು ಪಾಲ್ಗೊಳ್ಳುವಂಥದ್ದಾಗಿರುತ್ತೆ. ಈಗ ಬೇರೆ ಅಧಿಕ ಮಾಸ, ಈ ಅಧಿಕ ಮಾಸದ ಜೊತೆಗೆ ಕೆಲವು ಕೆಲಸ ಕಾರ್ಯಗಳು ಭಕ್ತಿಪೂರ್ವಕವಾಗಿ ಮತ್ತು ದೇವರ ಕೆಲಸ ಕಾರ್ಯಗಳಿಗೆ ನೀವು ಪಾಲ್ಗೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಗೃಹ ಸ್ಥಿತಿಗಳಂತ ನೋಡೋದಾದರೆ ಸಿಂಹರಾಶಿಯಲ್ಲಿ ಶುಕ್ರನು ಬರೋದರಿಂದ ಸ್ವಲ್ಪ ಧೈರ್ಯ, ಶಕ್ತಿ ಮತ್ತು ಮುಂದಾಲೋಚನೆ ತುಂಬ ಚೆನ್ನಾಗಿ ಸಿಗುವಂಥದ್ದಾಗತ್ತೆ. ಇನ್ನು ಚಂದ್ರ ಈ ಒಂದು ವಾರದಲ್ಲಿ ಕರ್ಕಾಟಕ ರಾಶಿ, ಸಿಂಹರಾಶಿ, ಕನ್ಯಾ ರಾಶಿಯಲ್ಲಿ ಸಂಚಾರ ನಡೆಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಸೂರ್ಯ ಕರ್ಕಾಟಕ ರಾಶಿಗೆ ಬರುವಂಥದ್ದಾಗತ್ತೆ. ಅಂದರೆ ಈ ಒಂದು ಮಿಥುನ ರಾಶಿ ಅಂತ ಕರ್ಕಾಟಕ ರಾಶಿಗೆ ಬರುವಂಥದ್ದಾಗುತ್ತಾರೆ. ಇನ್ನು ಕರ್ಕಾಟಕದಲ್ಲೇ ಇರತಕ್ಕಂತಹ ಗುರುವಿನಿಂದ ಕೆಲವು ಭಕ್ತಿ ಮತ್ತು ಮನೆ, ಕುಟುಂಬ, ಆಂತರಿಕ ಜೀವನ ತುಂಬ ಚೆನ್ನಾಗಿ ಕೂಡುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಈ ಒಂದು ವಾರ ಅಮಾವಾಸ್ಯೆ, ಚೌತಿ ಮತ್ತು ಇನ್ನಿತರ ಒಂದಿಷ್ಟು ಒಳ್ಳೆಯ ದಿನಗಳು ಅಂತ ಏನಾದರೂ ನೋಡೋದಾದರೆ ಅಷ್ಟು ಯಾವುದು ಇರೋದಿಲ್ಲ. ದಾನಗಳಿಗೆ ಮಾತ್ರ ಶ್ರೇಷ್ಠ ಇದೆ ಅಂತಲೇ ಹೇಳ್ಬೋದು. ಅಮಾವಾಸ್ಯೆ ಸೋಮವಾರ ಬಂದಿರೋದರಿಂದ, ಅದು ಮಿಥುನ ರಾಶಿಯಲ್ಲಿ ಬಂದಿರೋದರಿಂದ ಪೂಜೆ ಪುನಸ್ಕಾರಗಳಿಗೆ ಅಥವಾ ನಿಮ್ಮ ಒಂದಿಷ್ಟು ದಾರಿದ್ರ್ಯ ದೂರ ಮಾಡಿಕೊಳ್ಳಲು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ಮಾಡೋದರಿಂದ ಅಥವಾ ಹೋಮ ಯಜ್ಞ ಯಾಗಾದಿಗಳು ಮಾಡೋದರಿಂದ ಅಥವಾ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿಸುವುದರಿಂದ ತುಂಬ ಒಳ್ಳೆಯ ಫಲಗಳು ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಸಿಗುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಈ ಒಂದು ವಾರದ ಸಾಪ್ತಾಹಿಕ ಭವಿಷ್ಯದ ಗೃಹ ಸ್ಥಿತಿಗಳ ಒಂದಿಷ್ಟು ಚಲನವಲನ ಮತ್ತು ಈ ಒಂದು ವಾರದ ಒಂದಿಷ್ಟು ವಿಶೇಷ ದಿನಗಳು ಮತ್ತು ದಾನಗಳಂಥ ವಿಷಯಕ್ಕೆ ಬರೋದಾದರೆ ಆಯಾ ರಾಶಿಗಳ ಅನುಗುಣವಾಗಿ ದಾನಗಳನ್ನು ತಿಳಿಸಿಕೊಡಲಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡಲಾಗುತ್ತೆ ಅಂತಲೇ ಹೇಳ್ಬೋದು. ನೀವೆಲ್ಲ ಕಾಯ್ತಾ ಇರೋದೇ ಈ ಸಾಪ್ತಾಹಿಕ ಭವಿಷ್ಯದ ಒಂದು ದ್ವಾದಶ ರಾಶಿಗಳ ಭವಿಷ್ಯ. ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗುವಂಥದ್ದಾಗುತ್ತೆ ಅನ್ನೋದು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ರಾಶಿಗಳಲ್ಲಿ 5ನೇ ರಾಶಿಯಾಗಿರತಕ್ಕಂತಹ ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ಸಾಪ್ತಾಹಿಕ ಭವಿಷ್ಯ ಅಂದರೆ ಜೂನ್ 15ರಿಂದ 21ನೇ ತಾರೀಕು 2026ರವರೆಗೆ ಅನುಕೂಲತೆ ಏನೋ ಅನಾನುಕೂಲತೆ ಏನೋ ಹಾಗೂ ಪರಿಹಾರಗಳೆಲ್ಲೋ ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಒಂದಿಷ್ಟು ಮಾಹಿತಿಯ ಪ್ರಕಾರ ಅಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಿಂಹರಾಶಿಯವರಿಗೆ ಈಗ ಅಷ್ಟಮ ಶನಿ ನಡೀತಾ ಇದೆ. ಇದರ ಜೊತೆಗೆ ಈ ಒಂದು ವಾರದಲ್ಲಿ ಶುಕ್ರ ನಿಮ್ಮ ಒಂದು ರಾಶಿಗೆ ಬರ್ತಾ ಇರೋದರಿಂದ ಮತ್ತು ಕೆಲವೊಂದಿಷ್ಟು ಗ್ರಹಗಳ ಸ್ಥಿತಿಗಳ ಅನುಗುಣವಾಗಿ ನೋಡೋದಾದರೆ ಆರ್ಥಿಕವಾಗಿ ಸ್ವಲ್ಪ ಚೇತರಿಕೆ ಇರುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಇರುತ್ತೆ, ಸ್ವಲ್ಪ ತಿರುಗಾಟದಿಂದ ಲಾಭವನ್ನು ಪಡೆದುಕೊಳ್ಳುವಂಥದ್ದಾಗತ್ತೆ, ನಿಮ್ಮ ವೃತ್ತಿ ಬದುಕಿನಲ್ಲಿ ಬದಲಾವಣೆ ಆಗುವಂಥದ್ದಾಗತ್ತೆ, ವ್ಯಾಪಾರದಲ್ಲಿ ಬದಲಾವಣೆ ಆಗುವಂಥದ್ದು ಆಗುತ್ತೆ, ಕೌಟುಂಬಿಕವಾಗಿ ಒಂದಿಷ್ಟು ಬದಲಾವಣೆಯ ಗಾಳಿ
ಬೀಸುವಂಥದ್ದಾಗಿರುತ್ತೆ. ಇದು ಒಂದಿಷ್ಟು ಸಾರಾಂಶ. ಈಗ ಒಂದೊಂದಾಗಿ ವಿಷಯಕ್ಕೆ ಬರೋದಾದರೆ ಮೊದಲನೆಯದು ಆರ್ಥಿಕವಾಗಿ ನಿಮಗೆ ಸ್ವಲ್ಪ ಈ ಒಂದು ವಾರದಲ್ಲಿ ಚೇತರಿಕೆ ಇರುತ್ತೆ. ಒಂದಿಷ್ಟು ಎಲ್ಲೋ ಸ್ಟ್ರಕ್ ಆಗಿರೋ ದುಡ್ಡು ನಿಮ್ಮ ಕೈಗೆ ಬಂದು ತಲುಪುವಂಥದ್ದಾಗುತ್ತೆ. ಇದರಿಂದ ನಿಮ್ಮ ಒಂದು ವ್ಯಾವಹಾರಿಕ ವೃತ್ತಿ ಬದುಕು ಮತ್ತು ಕೌಟುಂಬಿಕ ಆರ್ಥಿಕ ಒಂದು ಸ್ಥಿತಿ ಉನ್ನತ ಹಂತಕ್ಕೆ ಹೋಗುವಂಥಕ್ಕೆ ಪ್ರಯತ್ನ ಮಾಡುವಂಥದ್ದಾಗತ್ತೆ ಅಂತಲೇ ಹೇಳಬಹುದು. ಈ ಒಂದು ಪ್ರಯತ್ನದಿಂದ ನಿಮಗೆ ಈ ಒಂದು ವಾರ ಸ್ವಲ್ಪ ನೆಮ್ಮದಿ ಆ ಒಂದು ಆರ್ಥಿಕ ಸಹಾಯದಿಂದ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ವೃತ್ತಿ ಬದುಕಿನಲ್ಲಿ ನೋಡೋದಾದರೆ ಕೆಲವು ನಿರುದ್ಯೋಗಿ ಯುವಕ ಯುವತಿಯರಿಗೆ ಕೆಲಸ ಸಿಗುವಂಥದ್ದಾಗತ್ತೆ. ಮತ್ತು ಈ ವಾರದಲ್ಲಿ ತುಂಬ ಪ್ರಯತ್ನ ಪಟ್ಟಿದ್ದೇ ಆದಲ್ಲಿ ನಿಮಗೆ ಖಂಡಿತವಾಗಿ ಒಂದಲ್ಲ ಒಂದು ಕಂಪನಿಯಲ್ಲಿ ಕೆಲಸ ನಿಮಗೆ ಲಭಿಸುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇರುವಂತಹ ಕಂಪ್ನಿಯಲ್ಲೇ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಈ ವಾರ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿಯಾಗಿ ನಿಮ್ಮ ಒಂದು ಕೆಲಸದ ಒತ್ತಡ ಕಡಿಮೆ ಮಾಡುವಂತಹ ಪ್ರಯತ್ನಕ್ಕೆ ನೀವು ಕೈ ಹಾಕುವಂಥದ್ದಾಗುತ್ತೆ. ಮತ್ತು ಸಮಯವನ್ನು ವ್ಯರ್ಥ ಮಾಡದೆ ಆ ಕೆಲಸವನ್ನು ವಿತಿನ್ ಟಾರ್ಗೆಟ್ ಒಳಗಾಗಿ ಮುಗಿಸಲು ಪ್ರಯತ್ನ ಮಾಡುವಂಥವ್ರಾಗ್ತೀರಾ ಸಿಂಹರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರದಲ್ಲಿ ಇರ್ತಕ್ಕಂಥವರಿಗೆ ಈ ಒಂದು ವಾರ ಸಾಧ್ಯವಾದಷ್ಟು ಸಾಲದಿಂದ ಮುಕ್ತಿ ಹೊಂದಲು ಏನೆಲ್ಲ ಪ್ರಯತ್ನ ಮಾಡಬೇಕು ಅದು ಪ್ರಯತ್ನ ಮಾಡ್ತೀರಾ. ಇನ್ನು ನಿಮ್ಮ ಒಂದು ವ್ಯಾಪಾರಕ್ಕೆ ಏನು ಬೇಕು ಅದನ್ನು ನೀವು ಒಂದು ಬದಿಗೆ ಇಟ್ಟು ಈ ಸಾಲದ ಚಿಂತನೆ ಜಾಸ್ತಿಯಾಗಿ ಚರ್ಚೆ ಮಾಡುವಂಥದ್ದಾಗತ್ತೆ. ಮತ್ತು ಈ ಸಾಲದಿಂದ ನಾನು ಹೊರಗಡೆ ಬರಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಮಾಡುವಂಥವ್ರು ಆಗ್ತೀರಾ. ಮತ್ತು ಸ್ವಲ್ಪ ಸಣ್ಣ ಪುಟ್ಟ ಸಾಲಗಳಿಂದ ಮುಕ್ತಿಯನ್ನು ಕೂಡ ಹೊಂದುತ್ತೀರಾ ಈ ವಾರ ವೃತ್ತಿಯಲ್ಲಿ ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರಿಗೆ ಅಂತಲೇ ಹೇಳ್ಬೋದು. ಇನ್ನು ಮೂರನೇ ವಿಷಯಕ್ಕೆ ಬರೋದಾದರೆ ಆರೋಗ್ಯದಲ್ಲಿ ನಿಮಗೆ ಒಂದಿಷ್ಟು ಸುಧಾರಣೆ ಕಂಡುಬರುವಂಥದ್ದಾಗುತ್ತೆ. ಕೆಲವು ವೈಯಕ್ತಿಕ ಅನಾರೋಗ್ಯದ ಸಮಸ್ಯೆಗಳು ತಾನೇ ಕಡಿಮೆಯಾಗ್ತಾ ಬರುವಂಥದ್ದು ಸಂತೋಷವಾಗಿ ಇರುವಂತೆ ನೋಡಿಕೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಅಂದರೆ ಈ ವಾರ ಸಿಂಹರಾಶಿಯವರಿಗೆ ಅನಾರೋಗ್ಯದ ಸಮಸ್ಯೆ ಅಷ್ಟು ಕಾಡುವಂಥ ಸ್ಟೇಜ್ ಇರುವುದಿಲ್ಲ. ನಿಮ್ಮ ಒಂದು ಅನಿಸಿಕೆ ಅನುಗುಣವಾಗಿ ನಿಮ್ಮ ದೇಹ ಪ್ರತಿ ಕೆಲಸಕ್ಕೂ ಸ್ಪಂದನೆ ಕೊಡುವಂಥದ್ದಾಗಿರುತ್ತೆ ಅಂತಲೂ ಹೇಳಬಹುದು. ಇನ್ನು ನಿಮಗೆ ಈ ಒಂದು ವಾರದಲ್ಲಿ ಅಂದರೆ ಕುಟುಂಬದಿಂದ ಒಳ್ಳೆಯ ಬೆಂಬಲ ಸಿಗುವಂಥದ್ದಾಗತ್ತೆ, ಸ್ನೇಹಿತರಿಂದ ಸಿಗುವಂಥದ್ದಾಗತ್ತೆ ಮತ್ತು ಆತ್ಮೀಯ ಬಂಧುಗಳಿಂದಲೂ ಸಿಗುವಂಥದ್ದಾಗತ್ತೆ. ಈ ವಾರ ಸಾಧ್ಯವಾದಷ್ಟು ನೀವು ವೃಥಾ ತಿರುಗಾಟ, ವೃಥಾ ಖರ್ಚುಗಳು ಮತ್ತು ವೃಥಾ ಮಾತುಗಾರಿಕೆಯಿಂದ ದೂರ ಇರಲು ಪ್ರಯತ್ನ ಮಾಡ್ತೀರಾ. ಅದರಲ್ಲಿ ಒಂದು 70% ಯಶಸ್ವಿ ಆಗ್ತೀರಾ ಅಂದ್ರೆ ತಪ್ಪಾಗೋದಿಲ್ಲ. ಅಂದರೆ ವೃಥಾ ತಿರುಗಾಟ, ವೃಥಾ ಖರ್ಚುಗಳು, ವೃಥಾ ಮಾತುಗಾರಿಕೆ ಅಂದರೆ ಯಾವುದೂ ನಿಮಗೆ ಬೇಡದೇ ಇರೋ ವಿಷಯ ಇತ್ತು ಅದರಿಂದ ದೂರ ಹೋಗ್ಬಿಡ್ತೀರಾ. ಇದರಿಂದ ನಿಮ್ಮ ಸಮಯ, ಹಣ ಮತ್ತು ಮೌಲ್ಯ ಜಾಸ್ತಿ ಆಗುವಂಥದ್ದಾಗುತ್ತೆ ಸಿಂಹರಾಶಿಯವರಿಗೆ ಅಂತಲೇ ಹೇಳ್ಬೋದು. ಇದರಿಂದ ನಿಮಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಎಲ್ಲೋ ನಿಮಗೆ ರಿಲ್ಯಾಕ್ಸ್ ಸಿಗುವಂತಹ ಒಂದಿಷ್ಟು ಅವಕಾಶಗಳು ಈ ವಾರ ಸಿಗುವಂಥದ್ದಾಗುತ್ತೆ. ಕೆಲವು ಅಹಿತಕರ ಘಟನೆಗಳು ನಿಮಗೆ ಆಗದೇ ಇರುವಂತೆ ನೋಡಿಕೊಳ್ಳುವಂಥದ್ದಾಗುತ್ತೆ. ಅದಕ್ಕೆ ನಿಮ್ಮ ಒಂದು ದೈವಿಕ ಶಕ್ತಿಯೇ ಅಂತಲೇ ಹೇಳ್ಬೋದು. ಆ ದೇವರ ಕೃಪಕಟಾಕ್ಷ ಅಥವಾ ಗುರುಗಳ ಒಂದು ಕೃಪಕಟಾಕ್ಷದಿಂದ ಒಂದಿಷ್ಟು ಅಹಿತಕರ ಘಟನೆಗಳಿಂದ ಬಚಾವಾಗ್ತೀರಾ ಅಂತಲೇ ಹೇಳ್ಬೋದು. ಅದು ಈ ವಾರ ಗೊತ್ತಾಗುತ್ತೆ. ಆ ಅಹಿತಕರ ಘಟನೆ ಏನು, ನಾನು ಯಾಕೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ, ಮಾಡಿದರೆ ಏನಾಗ್ತಿತ್ತು ಎಂಬುದು ಇವಾಗ ಈ ವಾರದಲ್ಲಿ ನಿಮಗೆ ಅನುಭವಕ್ಕೆ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಸಿಂಹರಾಶಿಯವರಿಗೆ ಈ ವಾರ ಸಾಧ್ಯವಾದಷ್ಟು ಅಂಗವಿಕಲರಿಗೆ ಮತ್ತು ನಿರ್ಗತಿಕರಿಗೆ ದಾನ ಏನಾದರೂ ಮಾಡಿ ಅವರಿಗೆ ಅವಶ್ಯಕತೆ ಇರಬೇಕು. ಅದರ ಹಳೆಯದನ್ನು ದಯವಿಟ್ಟು ಕೊಡಲು ಹೋಗಬೇಡಿ. ನಿಮಗೆ ಕೊಡೋದಾದರೆ ಹೊಸದನ್ನೇ ಕೊಡಿ. ನೀವು ಹೇಗೆ ಹೊಸದನ್ನು ಆಯ್ಕೆ ಮಾಡ್ಕೊಳ್ತೀರೋ ಅವರಿಗೂ ಹೊಸದನ್ನೇ ಕೊಡಿ. ಇದರಿಂದ ಶನಿ ದೇವರು ನಿಮಗೆ ಒಂದಿಷ್ಟು ಅವಕಾಶಗಳನ್ನು ಕೊಡ್ತಾನೆ, ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡ್ತಾನೆ, ಕೌಟುಂಬಿಕವಾಗಿ ಅನ್ಯೋನ್ಯತೆ ರೀತಿಯಿಂದ ಇರಲು ಸಹಾಯ ಮಾಡ್ತಾನೆ ಅಂತಲೇ ಹೇಳಬಹುದು. ಇನ್ನು ದಾನಗಳ ವಿಷಯ ಅಂತ ಪಕ್ಕಕ್ಕಿಟ್ಟರೆ ಇನ್ನು ಸ್ತೋತ್ರಾದಿಗಳು ಅಂತ ನೋಡೋದಾದರೆ ಸುಬ್ರಹ್ಮಣ್ಯ ಅಷ್ಟಕ ಸ್ತೋತ್ರವನ್ನು ಪಠನೆ ಮಾಡಿ, ಶನಿ ದೇವರ ಕಥೆಯನ್ನು ಸಂಪೂರ್ಣವಾಗಿ ಓದಿ ಮತ್ತು ಶನಿ ಅಷ್ಟೋತ್ತರವನ್ನು ನಿತ್ಯ ಪಠನೆ ಮಾಡಿ. ಇದರಿಂದ ಕೆಲವು ಜಟಿಲವಾದ ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಸಿಂಹರಾಶಿಯವರ ಈ ವಾರದ ಸಾಪ್ತಾಹಿಕ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.